ಕಳ್ತನ ಮಾಡೋನಿಗೆ ಕಳ್ತನ ಹೇಳ್ಕೊಡ್ಬೇಕಿಲ್ಲ, ಮೀನಿಗೆ ಈಜುಡಿಯೋದು ಹೇಳ್ಕೊಡ್ಬೇಕಾಗಿಲ್ಲ. ಹಂಗಿದ್ದಾಗ ಎಲ್ಲ ಚೋರ್ರೇ ಸೇರ್ಕೊಂಡಿರೋ ಜಾಗದಲ್ಲಿ ನೀನು ಕದಿಬೇಡ ಅಂತ ಹೇಳಿದ್ರೆ ಅವ್ನು ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಅದು ಚೋರ್ ಬಜಾರ್. ಅದು ಮರ್ಯಾದಾ ಪುರುಷೋತ್ತಮ ರಾಮ ಅಂದರೆ ಎಲ್ಲಿ, ಮಾನ್ಗೆಟ್ಟವರು ಓಟ್ ಹಾಕ್ಸೋದು ಅಂತಂದರೆ ಎಲ್ಲಿ, ಬಟ್ಟೆ ಬಿಚ್ಕೊಂಡು ಕುಣಿತಿದ್ದಾರೆ, ಬಟ್ಟೆ ಹಾಕಿರೋರು ಮಾನ್ಗೆಟ್ಟವರು ತೆಪ್ಪಗಿರಬೇಕಾಗಿದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಆಗ್ತಿರುವಂತಹ ದೇಣಿಗೆಯ ಒಂದು ಕಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ದೋಚಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನನ್ಸುತ್ತೆ ನಿಮಗೆ? ಕೇಂದ್ರದಲ್ಲಿ BJP ಸರ್ಕಾರ ಇದೆ, ಒಂದು ಕಡೆ RSS ಬೆಲ್ಟ್ ಇರುವಂಥದ್ದು, ಇದನ್ನು ನೋಡ್ತಾ ಇದ್ರೆ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಈ ವ್ಯವಸ್ಥೆಗಳು? ಯಾರಿಗೊಂದು ಹೆದರಿಕೆ ಅನ್ನುವಂಥದ್ದಿಲ್ಲ, ಭಯ ಅನ್ನುವಂಥದ್ದಿಲ್ವಾ? ದೇವರ ಹುಂಡಿಗೆ ಕೈ ಹಾಕ್ತಾರಂತ ಹೇಳಿದರೆ ಎಲ್ಲಿಗೆ ಹೋಗುತ್ತೆ ಅನ್ನೋಂಥ ವ್ಯವಸ್ಥೆ ಅಂತ? ಕಳ್ತನ ಮಾಡೋನಿಗೆ ಕಳ್ತನ ಹೇಳ್ಕೊಡ್ಬೇಕಿಲ್ಲ, ಮೀನಿಗೆ ಈಜುಡಿಯೋದು ಹೇಳ್ಕೊಡ್ಬೇಕಾಗಿಲ್ಲ. ಹಂಗಿದ್ದಾಗ ಎಲ್ಲ ಚೋರ್ರೇ ಸೇರ್ಕೊಂಡಿರೋ ಜಾಗದಲ್ಲಿ ನೀನು ಕದಿಬೇಡ ಅಂತ ಹೇಳಿದ್ರೆ ಅವ್ನು ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಅದು ಚೋರ್ ಬಜಾರ್. ಅದು ಒಂದು ಚೋರ್ ಬಜಾರು. ರಾಮನ ಹೆಸರನ್ನು ನೀವು ಉಪಯೋಗಿಸ್ಕೊಂಡಿರೋ ರೀತಿಯೇ ಸರಿಯಾದ್ದಲ್ಲ. ಮರ್ಯಾದಾ ಪುರುಷೋತ್ತಮ ರಾಮ ಅಂದರೆ ಎಲ್ಲಿ, ಮಾನ್ಗೆಟ್ಟವರು ಓಟ್ ಹಾಕ್ಸೋದು ಅಂತಂದರೆ ಎಲ್ಲಿ, ಇವನ್ನೆಲ್ಲ ಆಲೋಚನೆ ಮಾಡಿದಾಗ ಯಾವ ಕಡೆಗೆ ಹೋಗ್ತಿದೆ ಅಂತೆಲ್ಲ ಹೇಳುವಂಥದ್ದೇನಿಲ್ಲ. ಸಂಪೂರ್ಣವಾಗಿ ನಾವಾಗಲೇ ಒಂದು 25-30 ವರ್ಷ ಹಿಂದಕ್ಕೆ ಹೋಗಿ ಆಗಿದೆ. ಇನ್ನು ಮುಂದಕ್ಕೆ ಬರೋದು ಹೆಂಗೆ ಅಂತ ಪುನಃ ಯೋಚನೆ ಮಾಡಬೇಕು ಅಷ್ಟೇ, ಅದಷ್ಟೇ. ಆಮೇಲೆ ಸಾಂಸ್ಕೃತಿಕ ವಿಚಾರಗಳನ್ನು ಹೇಳ್ತೀವಿ ಅಂತನ್ನುವಂಥ ಜಾಗದಲ್ಲಿರುವಂಥ ದತ್ತಾತ್ರೇಯ ಹೊಸಬಾಳೆ ಅಂತವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ಯಾರೋ ಆ್ಯಂಟಿ ನ್ಯಾಷನಲ್ಸು ಹುಟ್ಟಾಕಿರುವಂಥ ಒಂದು ಕುತಂತ್ರ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ರಾಷ್ಟ್ರೀಯತೆಯ ವಿರೋಧಿಗಳು ಯಾರೋ ಮಾಡಿರೋ ಕುತಂತ್ರ, ಹಿಂದೂಗಳ ಮೇಲೆ ನಡೀತಾ ಇರೋ ದೌರ್ಜನ್ಯ. ಅಂದರೆ ಕಳ್ಳ ಹಿಂದೂ ಆದರೂ ಸಮರ್ಥಿಸ್ಕೋಬೇಕಾ? ಈ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಇವರು ಅಂತಂದರೆ ಇಂಥ ಮೂರ್ಖರಿಂದ ನಾವು ಇನ್ನೇನೇನೂ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಬಟ್ಟೆ ಬಿಚ್ಕೊಂಡು ಕುಣಿತಿದ್ದಾರೆ, ಬಟ್ಟೆ ಹಾಕಿರೋರು ಮಾನ್ಗೆಟ್ಟವರು ತೆಪ್ಪಗಿರಬೇಕಾಗಿದೆ. ಇದಿಷ್ಟು ಡಾಕ್ಟರ್ ರವೀಂದ್ರ ಗೌಡ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.